ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸೌಮ್ಯ ವಿನಯ್. ವೆಲ್ಕಮ್ ಟು ಸೌಮ್ಯ ವಿನಯ್ ಬ್ಲಾಗ್ ಚಾನಲ್. ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನದೊಂದು ಮನವಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಇನ್ನು ಬೆಳಗ್ಗೆ 1 ಕಪ್ ದೋಸೆ ರೈಸ್ನ ನೆನೆ ಹಾಕಿದ್ದೆ. ಸಂಜೆಗೆ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ. ಇನ್ನು ಅದರ ಹೆಸರು ಬಂದುಬಿಟ್ಟು ನೆಸಲ್ದಡ್ಡೆ ಅಂತಾರೆ ನಮ್ಮ ಕಡೆ. ನಾನಿಲ್ಲಿ ನೆಸಲ್ದಡ್ಡೆ ಮಾಡಲಿಕ್ಕೆ ಒಂದು ಅರ್ಧ ಕಪ್ ಬೆಲ್ಲ ಮತ್ತು ಅರ್ಧ ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ. ಇನ್ನು ಈ ರೈಸ್ ನೋಡಿ ತುಂಬ ಚೆನ್ನಾಗಿ ನೆನೆದಿದೆ. ಎಷ್ಟು ಚೆನ್ನಾಗಿ ನೆನೆಬೇಕಾಯ್ತಾ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಆಯಿತಾ, ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ಉಪ್ಪು ಈಗಲೇ ಹಾಕೋದಾದರೆ ಹಾಕೋಬೋದು, ತೊಂದರೆ ಏನಿಲ್ಲ. ನೀರು ದೋಸೆ ಕಡಿತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು. ಈಗ ರುಬ್ಬಿಟ್ಕೊಂಡಿದ್ದೇನಲ್ಲ ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲನ ಸೇರಿಸಬೇಕು. ಮತ್ತು ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈಗ ಒಗ್ಗರಣೆಗೆ ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2-3 ಬೆಳ್ಳುಳ್ಳಿ, 1 ಮೆಣಸು ತಗೊಂಡಿದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ತಗೊಂಡಿದ್ದೀನಿ, ಅದರಲ್ಲೇ ಮಾಡಬೇಕಾಯ್ತು, ಅದು ತುಂಬ ಟೇಸ್ಟಿಯಾಗಿರೋದು. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಅದು ಸಿಡಿತಾ ಬರಬೇಕಾದ್ರೆ ನಾವು ಯಾವುದೆಲ್ಲ ಒಗ್ಗರಣೆಗೆ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕಬೇಕು. ಅದಕ್ಕೆ ನಾವಿದನ್ನು ಮಾಡಿದರೆ ತೆಂಗಿನೆಣ್ಣೆಲೆ ಮಾಡೋದು. ಬೇರೆ ಎಣ್ಣೆ ಹಾಕಿದರೆ ಅಷ್ಟೊಂದು ಸ್ಮೆಲ್ ಸಿಗೋದಿಲ್ಲ. ಟೇಸ್ಟ್ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇದು ಈರುಳ್ಳಿ ಉಂಟಲ್ಲ ಅದು ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು. ಇಷ್ಟ ಆದರೆ ಸಾಕು. ಈಗ ರುಬ್ಬಿದ ಮಿಶ್ರಣನ ಅದಕ್ಕೆ ಸೇರಿಸಬೇಕು. ಏನಿಲ್ಲ, ಅದನ್ನೀಗ ಟಚ್ ಮಾಡಲಿಕ್ಕೆಲ್ಲ ಹೋಗ್ಲಿಕ್ಕಿಲ್ಲ. ಹಾಗೆ ಒಂದು ಮುಚ್ಚಳ ಮುಚ್ಚಿಬಿಟ್ರೆ ಆಯಿತು. ಫ್ಲೇಮ್ ಮಾತ್ರ ಲೋ ಫ್ಲೇಮಲ್ಲಿ ಇರಬೇಕಾಯ್ತು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಬೆಲ್ಲ ಹಾಕಿ ಮಾಡಿದ್ರಿಂದ ಆಲ್ಮೋಸ್ಟ್ ರುಚಿ ಹಾಕಬೇಕಾದ್ರೆ ಸ್ವಲ್ಪ ಕಪ್ಪಾಗಿ ಇರುತ್ತೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಈಗ ನೋಡಿ ಒಂದು ಸೈಡಲ್ಲಿ ಕಪ್ಪಾಗಿದೆ ಅಲ್ಲ, ಅದೇನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಅದು ಕೂಡ ತಿನ್ನಲಿಕ್ಕೆ. ಹೀಗೆ 2 ಸೈಡ್ ಕೂಡ ಕಾದ್ಮೇಲೆ ತೆಗೆದ್ರೆ ಆಯಿತು. ಮಾತ್ರ ಇದು ಲೋ ಫ್ಲೇಮಲ್ಲೇ ಬೇಯಬೇಕಾಯ್ತಾ, ಇಲ್ಲಾಂದರೆ ಒಳಗಡೆ ಚೆನ್ನಾಗಿ ಬೇಯಲ್ಲ. ಇವಾಗ ನೋಡಿ ಆಯಿತು. ಇನ್ನು ಸ್ವಲ್ಪ ಬೇಕಾದರೆ ತುಪ್ಪ ಏನಾದರೂ ಹಾಕೋಬೋದು ಮೇಲೆ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೆ, ಬಿಕಾಸ್ ರಿಯಾನ್ಶಿಗೆ ತುಪ್ಪ ಅಂದರೆ ತುಂಬ ಇಷ್ಟ. ಅವನು ಮಲಗಿದ್ದಾನೆ, ಇನ್ನೂ ಹೇಳಿಲ್ಲ. ಈಗ ಎಬ್ಬಿಸಬೇಕು ಹೋಗಿ. ಈಗ ಎಚ್ಚರ ಆಯಿತು. ಅವನ ಫೇವ್ರೆಟ್ ತಿಂಡಿ ಮಾಡಿದೆ ಅಂತ ತುಂಬ ಖುಷಿ ಅವನಿಗೆ. ಬಿಸಿ ಬಿಸಿ ಇದೆ ಅಂತೆ ಹೇಳ್ತಾ ಇದ್ದಾನೆ. ಒಂದು ಕಡೆ ಮತ್ತೆ ನಿದ್ದೆ ಕೂಡ ಬರ್ತಾ ಉಂಟು ಅನಿಸುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದಿಂದ ಬರ್ತೀನಿ. ಬಾಯ್ ಬಾಯ್.